ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವ್ರಲ್ಲಿ ಕೇಳ್ಕೊತೀನಿ ಗಾಯ್ಸ್. ಇವಳು ಸಿಟ್ ಔಟಲ್ಲಿ ಕುತ್ಕೊಂಡು ಏನು ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬ್ಯೂಟಿಫುಲ್ ವ್ಯೂ ಗಾಯ್ಸ್, ಬ್ಯೂಟಿಫುಲ್ ವ್ಯೂನ ಎಂಜಾಯ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಮೆಮೋರಿಯಲ್ಲಿ ಇಟ್ಕೊಂಡು ಮೆಮೊರೈಸ್ ಮಾಡ್ತಾ ಇರ್ತೀನಿ. ಮೈಸೂರಿಗೆ ಈ ಒಳ್ಳೆ ಕ್ಷಣಗಳನ್ನ ತಗೊಂಡೋಗ್ತಾ ಇದ್ದೀನಿ. ಇವತ್ತು ದ ಲಾಸ್ಟ್ ಡೇ ಆಫ್ ಮುನ್ನಾರ್. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ನಾವು ವೇಕೇಟ್ ಮಾಡಬೇಕು. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ತೀವಿ. ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ. ನಾವು ನೆಕ್ಸ್ಟ್ ಬರುವಾಗ ಮೋಸ್ಟ್ಲಿ ಇನ್ನೂ ರೆಸಾರ್ಟ್ಸ್ಗಳಾಗಿರುತ್ತೆ ಅಂತ ಕಾಣಿಸುತ್ತೆ. ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ನನ್ನ ಗ್ಲಾಸ್ ಇವನಿಗೆ ಬೇಕು ಅಂತ ಎಷ್ಟು ಕ್ಯೂಟ್ ಕ್ಯೂರೆಸ್ಟ್. ಏನದ ಇವತ್ತು ಊರಿಗೆ ಹೋಗೋಣ? ವಾಪಸ್ ಮೈಸೂರಿಗೆ ಹೋಗೋದು ಇವತ್ತು. ಬರ್ತೀಯಾ? ಇಲ್ಲೇ ಇರ್ತೀಯಾ? ಇಲ್ಲೇ ಚೆನ್ನಾಗೈತಲ್ಲ, ಇನ್ನೊಂದು ಸ್ವಲ್ಪ ತಿರೋಣ. ಗೈಸ್, ನಾನು ಇವತ್ತು ಪ್ರೋಬಯೋಟಿಕ್ ಫುಡ್ ತಿಂತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ತುಂಬ ವೇಸ್ಟ್ ಮಾಡಿದ್ದೀನಿ, ಅದಕ್ಕೆ ಸ್ವಲ್ಪನೇ ಹಾಕೊಂಡಿದ್ದೀನಿ. ಏನೇನಿದೆ ಅದರಲ್ಲಿ? ಇದು ನಮ್ಮ ಕಡೆ ಇದು ಹಳೆ ಹಣ್ಣನ್ನ ನೆನೆಸ್ಬಿಟ್ಟು ಮಜ್ಜಿಗೆಲ್ಲ ಹಾಕ್ಬಿಟ್ಟು ಬೆಳಗ್ಗೆ ಅದೇ ಟ್ರೆಂಡ್ ಆಗಿದೆಯಲ್ಲ ಆ ತರನ ಇದು ಅದು ಅದೇ ಇದು ಎಲ್ಲ ಕಡೆ ತಿಂತಾರೆ. ಇದು ಕುಸುಬ್ಲಕ್ಕಿ ಅನ್ನ, ನಮ್ಮ ಅನ್ನ ಅಲ್ಲ, ಕುಸುಬ್ಲಕ್ಕಿ ಅನ್ನ. ಇದು ಮಂಗಳೂರು ಸೈಡ್ ಎಲ್ಲ ನಾವು ತಿಂತೀವಿ. ಒಳ್ಳೆ ಟೇಸ್ಟ್ ಇದೆ. ರಾತ್ರಿ ಮಜ್ಜಿಗೆ ಅಥವಾ ಮೊಸರೆಲ್ಲ ಹಾಕಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಈರುಳ್ಳಿ ಹಸಿಮೆಣಸಿನಕಾಯಿ ಹಚ್ಕೊಂಡು ಉಪ್ಪ ಬಿಟ್ಟು ತಿಂದ್ರೆ ಸಕ್ಕತ್ತಾಗಿರುತ್ತೆ. ಪುಷ್ಕಲ್ ಏನು ತಿಂತಾನೆ ಇಲ್ಲಲ್ಲ. ಅವ್ನು ನೋಡು, ಬೇಡ ಅಂದ್ರೆ ಬೇಡ ಅಂತಾನೆ, ಬೇಕು ಅಂದ್ರೆ ಬೇಕು ಅಂತಾನೆ. ಗೈಸ್, ನೆನ್ನೆ ನಿಮಗೆ ತೋರಿಸಿದ್ನಲ್ಲ, ಅದು ಗ್ರೌಂಡ್ ಫ್ಲೋರಲ್ಲಿ ಇರುವಂತಹ ಸ್ವಿಮ್ಮಿಂಗ್ ಪೂಲ್. ಆ್ಯಂಡ್ ಇವತ್ತು ನಾನು ಇವಾಗ ತೋರಿಸ್ತಾ ಇರೋದು ನಮ್ಮ ಟಾಪ್ ಫ್ಲೋರಲ್ಲಿ ಇರುವಂತಹ ಸ್ವಿಮ್ಮಿಂಗ್ ಪೂಲ್. ವೈಬ್ ಹೋಟೆಲಲ್ಲಿ 2 ಸ್ವಿಮ್ಮಿಂಗ್ ಪೂಲ್ ಇದೆ. ಒಂದು ಟಾಪ್ ಫ್ಲೋರಲ್ಲಿ ಒಂದಿದೆ ಆ್ಯಂಡ್ ಗ್ರೌಂಡ್ ಫ್ಲೋರಲ್ಲಿ ಇದೆ. ನೋಡಿ, ಗ್ರೌಂಡ್ ಫ್ಲೋರಲ್ಲಿ ದಿಸ್ ಇಸ್ ನಾರ್ಮಲ್ ವಾಟರ್. ಟೆಂಪ್ರೇಚರ್ ಏನು ಕಂಟ್ರೋಲ್ಡ್ ಇಲ್ಲ. ಇಟ್ಸ್ ಅ ನಾರ್ಮಲ್ ಟೆಂಪ್ರೇಚರ್ ಇದೆ ಅಷ್ಟೇ. ನಾವು ಸ್ವಿಮ್ ಸೂಟ್ ಏನು ತೊಗೊಂಡು ಬಂದಿಲ್ಲ, ಹಾಗಾಗಿ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿತಾ ಇಲ್ಲ. ಜಸ್ಟು ಹಿಂಗೆ ಎಂಜಾಯ್ ಮಾಡ್ತಾ ಇದ್ದೀವಿ ಅಷ್ಟೇ ವ್ಯೂನ. ಯು ಕ್ಯಾನ್ ರಿಲ್ಯಾಕ್ಸ್ ಓವರ್ ದ ಚೇರ್. ನೋಡಿ, ಯಾರಾದರೂ ಪ್ಲ್ಯಾನ್ ಮಾಡಿ ವೈಬಿಗೆ ಬರಬೇಕು ಅಂತಂದರೆ ಇಟ್ಸ್ ಅ ವೆರಿ ಗುಡ್ ರೆಸಾರ್ಟ್ ಅಂತ ಹೇಳ್ತೀನಿ. ಚೆನ್ನಾಗಿದೆ ಎಂಜಾಯ್ ಮಾಡೋಕ್ಕೆ. ಮಕ್ಕಳು, ಫ್ಯಾಮಿಲಿ ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಒಂದೊಳ್ಳೆ ವೆಕೇಷನ್ ಆಗುತ್ತೆ. ಎಂಥ ಒಳ್ಳೆ ವ್ಯೂ ನೋಡ್ಬೋದು ನೋಡಿ. ಯು ಗೈಸ್ ವಿಲ್ ರಿಯಲಿ ಎಂಜಾಯ್ ದಿಸ್. ಫೋನಲ್ಲಿ ಏನೂ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ. ಜಸ್ಟ್ ನಾನು ಇನ್ಫಾರ್ಮೇಷನ್ ಏನು ಕೊಡ್ತೀನಿ ಅಷ್ಟು ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇನ್ ರಿಯಾಲಿಟಿ ಇಲ್ಲಿ ಒಂದೊಳ್ಳೆ ಗಾಳಿ, ಎಷ್ಟು ಸೂಪರ್ ವೆದರ್ ಗೊತ್ತಾ, ತುಂಬ ಖುಷಿ ಆಗುತ್ತೆ. ದಿಸ್ ವೆಕೇಶನ್ ಸೂಪರ್, ಮಾರ್ವಲಸ್. ನನಗಿಂತ ನನ್ನ ಮಗ ನೋಡು ಎಷ್ಟು ಎಂಜಾಯ್ ಮಾಡಿದ್ದಾನೆ. ಮಗದಲ್ಲೇ ಕಾಣ್ತಾ ಇದ್ದೆ. ಕದೇ ಎಂಜಾಯ್ ಮಾಡ್ದ ಮಗನ. ಇಷ್ಟ ಆಯ್ತಾ ನಿನಗಿದು ಬರ್ಡೇ ಮಾಡಿದ್ದು? ದೊಡ್ಡ ನನ್ನ ಮೇಲೆ ಹೇಳ್ತೀಯಾ, ವಾವ್ ಅಮ್ಮ ಎಷ್ಟು ಸೂಪರ್ ಬರ್ಡೇ ಮಾಡ್ಯಾಳೆ ನನಗೆ ಆಯ್ತಾ? ಏನೂ ನೆನಪಿರಲ್ಲ, ಜಸ್ಟ್ ಫೋಟೋಸ್ ವೀಡಿಯೋಸ್ ಅಷ್ಟೇ. ಅದು ನೋಡ್ಕೊಂಡೆ ನಾವು ಇವಾಗ ಹೆಂಗೆ ನೆನಪಿಸ್ಕೊಂಡಿದ್ದೀವಿ ಆ ಥರ ಅವನು ನೆನಪಿಸ್ಕೋಬೇಕಷ್ಟೆ. We are checking out now. Bye bye room. Bye bye Munna. Bye bye vibe. ನಾವು ಬಂದಿದ್ದ ಟೈಮಲ್ಲಿ ಎಷ್ಟು ಬಿಸಿಲಿತ್ತು. ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ರೋಡೇ ಕಾಣಿಸ್ತಿಲ್ಲ, ಫುಲ್ ಮಿಸ್ಟ್, ಫುಲ್ ಫಾಗ್ ಕವರ್ ಆಗಿ ಹೋಗಿದೆ ರೋಡು. ಊಟ ಆ ಕಡೆ ಯಾರು ನಿಂತಿದ್ದಾರೆ ಅನ್ನೋದು ಗೊತ್ತಾಗಲ್ಲ, ಅಷ್ಟು ಫುಲ್ಲು ಫಾಗ್. ಗೈಸ್, ಏನು ಗೊತ್ತಾ, ಇವಾಗ ತುಂಬ ಕ್ರೌಡ್ ಇತ್ತು ಗೊತ್ತಾ. ಇವಾಗ ಬರೋ ದಾರಿಯಲ್ಲಿ ಫುಲ್ಲು ಕ್ರೌಡು. ಯಾಕಂದರೆ ಇವಾಗ ವೀಕೆಂಡು, ಫ್ರೈಡೇ ನೈಟ್ ಅಲ್ವಾ. ಸೊ ವೀಕೆಂಡು ತುಂಬ ಗಾಡಿಗಳು ಬರ್ತಾ ಇದೆ ಎಲ್ಲ ವೀಕೆಂಡಲ್ಲಿ ಸ್ಟೇ ಆಗೋಕ್ಕೆ. ಸೊ
ಟ್ರಾಫಿಕ್ ಜಾಸ್ತಿ ಇದೆ. ಚಿಕ್ಕ ರೋಡು ಓಡಾಡೋಕ್ಕೆ ತುಂಬ ಸಫಿಸ್ಟಿಕೇಟೆಡ್ ಆಗಿರುತ್ತೆ. ನಾವು ಬರಬೇಕಾದ್ರೆ ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ, ಇವಾಗ ತುಂಬ ಸ್ವಲ್ಪ ಜಾಮ್ ಜಾಸ್ತಿ ಆಗ್ತಾಯಿದೆ. ರಾತ್ರಿ ಡಿನ್ನರು ತಮಿಳ್ನಾಡಲ್ಲಿದ್ದೀವಿ ನಾವು ಇವಾಗ. ಕೇರಳ ಆಯಿತು, ತಮಿಳ್ನಾಡು ನೆಕ್ಸ್ಟು ಮೈಸೂರು ಹೋಗೋಷ್ಟೊತ್ತಿಗೆ ಮಿಡ್ ನೈಟ್ ಆಗಿಬಿಟ್ಟಿರುತ್ತೆ ಅನಿಸುತ್ತೆ. ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇನ್ನಷ್ಟು ವೀಡಿಯೋಸ್ಗಳನ್ನ ನಿಮಗೆ ಅಪ್ಲೋಡ್ ಮಾಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಸನಿಂಗ್ ಆಫ್ ಯೋರ್ ಮಿಸ್ಟರ್ ಆ್ಯಂಡ್ ಮಿಸಸ್ ಭಾರತ್. ಟೇಕ್ ಕೇರ್, ಬಾಯ್.